ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಹಾಕೋದೇ ತುಂಬ ತಡ ಆಗ್ತಿದೆ, ಯಾಕಂದರೆ ಸೀಸನ್ ಅಲ್ವಾ ಫ್ರೆಂಡ್ಸ್. ತುಂಬ ಜನಕ್ಕೆ ನಾನು ನೋಡ್ದಂಗೆ ಕಟ್ಟಿಂಗ್ ಮಾಡೋದು ಅಂತ ಅಂದ್ರೇ ತುಂಬ ಬೋರಿಂಗ್ ಅಂತ ಅಂದ್ಕೊಳ್ತಾರೆ. ಇಲ್ಲ, ಇನ್ಮೇಲಿಂದ ನಿಮಗೆ ತುಂಬ ಈಸಿಯಾಗಿ ಕಟ್ ಮಾಡೋ ರೀತಿ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತೀನಿ. ವಿಡಿಯೋ ನೋಡಿಬಿಟ್ಟು ನೀವು ಲೈಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಾವೀಗ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಬೋರ್ ಅಂತ ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಬಟ್ಟೆ ಕೊಡೋದು ಸಹಿತ ಲೇಟ್ ಮಾಡಿಬಿಡ್ತಾರೆ ಕಸ್ಟಮರಿಗೆ. ಬೋರ್ ಆಗದೆ ಇರೋ ರೀತಿ ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಎಲ್ಲ ಕಟ್ ಮಾಡಿದ್ರೆ, ಅಂದರೆ ಟಿಪ್ಸನ್ನು ಫಾಲೋ ಮಾಡಿದ್ರೆ ಕಟಿಂಗ್ ಅನ್ನೋದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಮೊದಲನೇದಾಗಿ ಕಟಿಂಗ್ ಮಾಡುವಾಗ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ನೀವು ಕಸ್ಟಮರ್ನ ಬೇಕಿದ್ರೆ ಅರ್ಜೆಂಟ್ ಇದ್ದರೆ ಪಕ್ಕದಲ್ಲೇ ಕೂರಿಸ್ಕೊಂಡು 1 ಗಂಟೆನೂ ಬೇಡ, ನೀವು 40 ನಿಮಿಷದಲ್ಲಿ ಬ್ಲೌಸನ್ನು ಹೊಲಿದು ಕೊಡ್ಬೋದು. ಫಸ್ಟ್ನೇದಾಗಿ ನಾವು ಏನು ಟಿಪ್ಸನ್ನು ಫಾಲೋ ಮಾಡಬೇಕು ಅಂದರೆ, ಕಟಿಂಗ್ ಮಾಡಬೇಕಾದ್ರೆ ಫಸ್ಟ್ನೇದಾಗಿ ಕಾಟನ್ ಕ್ಲಾತನ್ನು, ಅಂದರೆ ಲೈನಿಂಗ್ ಕ್ಲಾತ್ ಕಾಟನನ್ನು ನಾವು ತಗೋಬೇಕು. ಯಾಕಂತ ಅಂದರೆ ಕಾಟನ್ ಕ್ಲಾತಲ್ಲಿ ನೀವು ನೀಟಾಗಿ ಕಟ್ ಮಾಡ್ಬೋದು. ಸಿಂಥೆಟಿಕ್ ಆದರೆ ಸ್ವಲ್ಪ ಬ್ಲೌಸ್ ಕಟ್ಟಿಂಗು ವ್ಯತ್ಯಾಸ ಆಗುತ್ತೆ. ಆದಷ್ಟು ಕಾಟನ್ ಕ್ಲಾತನ್ನು ತಗೊಳ್ಳಿ. ಎರಡನೇದಾಗಿ 1 ಮೀಟ್ರು ಕಾಟನ್ ಕ್ಲಾತನ್ನೇ ತಗೋಬೇಕು. ನೀವು 80 ಸೆಂಟಿಮೀಟ್ರ್ ಆಗಿರ್ಬೋದು ಅಥವಾ ಸಿಂಗಲ್ ಪನ್ನ ಆಗಿರ್ಬೋದು ತಗೊಬಂದರೆ ನಿಮಗೆ ಕಟ್ಟಿಂಗ್ ಮಾಡುವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ. 1 ಮೀಟ್ರು ಡಬಲ್ ಪನ್ನದಲ್ಲೇ ತಗೊಳ್ಳಿ. ಹಾಗೆಯೇ ದಪ್ಪ ಇರೋರಿಗೆಲ್ಲ, ಹಾಗೆಯೇ ತುಂಬ ಜನಕ್ಕೆ ಕಟ್ಟಿಂಗ್ ಬೋರ್ ಆಗೋದು ಯಾಕೆ ಅಂತಂದರೆ, ಅವರು ನೀಟಾಗಿ, ಅಂದರೆ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು 4 ಸತಿ ಯೋಚನೆ ಮಾಡಿ ಕಟ್ಟಿಂಗ್ ಮಾಡಬೇಕು. ಹಾಗೆ ನೀವು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಈಸಿ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಿನ್ಸ್ ಕಟ್ಟಿಂಗು ಈಸಿ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಹೆಚ್ಚು ಕಡಿಮೆ ಅಂದರೆ ದಿನಕ್ಕೊಂದು 25 ಬ್ಲೌಸ್ ಇದ್ರೂ ಸಹಿತ ಬೇಜಾರಿಲ್ಲದೇ ಕಟ್ ಮಾಡ್ತೀನಿ. ಯಾಕಂದರೆ ನಾನು ಫಾಲೋ ಮಾಡೋವಂಥ ಟಿಪ್ಸಿಂದ ನಾನು ಏನೆಲ್ಲ ಟಿಪ್ಸ್ ಫಾಲೋ ಮಾಡಿ ಕಟ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತು ಆದಷ್ಟು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಫಸ್ಟ್ನೇದಾಗಿ, ನನಗೆ ಟೈಲರಿಂಗ್ ಕಲಿತಾಗ ಕಟ್ಟಿಂಗ್ ಮಾಡೋದು ಅಂದ್ರೇ ತುಂಬ ಏನೋ ಒಂಥರ ತಲೆ ಬಿಸಿ ಆದಂಗೆ ಆಗೋದು. ಅಯ್ಯೋ ಕಟ್ಟಿಂಗ್ ಮಾಡಬೇಕಲ್ಲಪ್ಪ ಅಂತೇಳಿ ಸ್ಟಿಚಿಂಗ್ ಏನೋ ಬೇಗ ಬೇಗ ಮಾಡಿಬಿಡ್ತಿದ್ದೆ. ಕಟ್ಟಿಂಗ್ ಮಾಡೋದೇ ನನಗೆ ತುಂಬ ಟೆನ್ಷನ್ ವಿಷಯ ಆಗ್ತಿತ್ತು. ಅದರಲ್ಲಿ ಏನಾದರೂ ಹೊಸ ಪ್ಯಾಟ್ರನ್ನು, ಏನಾದರೂ ನ್ಯೂ ಡಿಸೈನ್ ಕೊಟ್ಬಿಟ್ರೆ ಇನ್ನೂ ಟೆನ್ಷನ್ ಆಗ್ತಿತ್ತು. ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟ್ನೇದಾಗಿ ನಾವು ನಾಳೆ ಬ್ಲೌಸ್ ಕಟ್ ಮಾಡ್ತೀವಿ ಅಂದರೆ ಇವತ್ತು ನಮಗೆ ಏನಾದರೂ ನ್ಯೂ ಡಿಸೈನ್ ಕಟ್ಟಿಂಗ್ ಕೊಟ್ಟರು ಅಂದರೆ ಸ್ವಲ್ಪ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಕಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಏಕಾಏಕಿ ನಾವು ಒಂದೇ ಸತಿಗೆ ಕಟ್ ಮಾಡೋಕ್ಕೆ ಹೋಗಿ ಬ್ಲೌಸನ್ನು ಹಾಳು ಮಾಡುವಂಥ ಇರುತ್ತೆ. ಹಾಗಾಗಿ ನಾರ್ಮಲಾಗಿ ನೀವು ಡೈಲಿ ಈಗ ಸ್ಟಿಚ್ ಮಾಡಿ ಅಭ್ಯಾಸ ಆಗಿದೆ, ಇಷ್ಟು ಅಳತೆ ತೊಗೊಂಡ್ರೆ ಇಷ್ಟು ಬರುತ್ತೆ, ಹೀಗಾಗತ್ತೆ ಅಂತೇಳಿ ಗೊತ್ತಿದ್ದಾದರೆ ನೀವು ಆರಾಮಾಗಿ ಕಟ್ ಮಾಡ್ಬೋದು. ಆದರೆ ನಿಮಗೆ ಈಗ ಹೊಸ್ದಾಗಿ ಏನೋ ಒಂದು ನ್ಯೂ ಡಿಸೈನ್ ಕೊಟ್ಟಿದ್ದಾರೆ, ನಾನು ಹೇಗಪ್ಪ ಅಂತೇಳಿ ಯೋಚನೆ ಮಾಡಿದ್ರೆ ಫಸ್ಟು ನೀವು ಅದ್ರ ಬಗ್ಗೆ, ಈಗಂತೂ ಇನ್ಸ್ಟಾ, ಯೂಟ್ಯೂಬು ಎಲ್ಲಿ ನೋಡಿದ್ರೂ ನೀವು ಯಾವ ಡಿಸೈನ್ ಬೇಕಾದರೂ ನೋಡಿಕೊಂಡು ಕಟ್ ಮಾಡ್ಬೋದು. ತುಂಬ ಈಸಿ ಮೆಥಡಲ್ಲಿರುತ್ತೆ. ನೀವು ಅದ್ರ ಬಗ್ಗೆ 1-2 ವಿಡಿಯೋಗಳನ್ನು ನೋಡಿಕೊಂಡು ನೆಕ್ಸ್ಟು ಹೀಗೆ ಮಾಡಿದ್ರೆ ಹೀಗೆ ಬರುತ್ತಾ ಅಂತೇಳಿ ಐಡಿಯಾಗಳನ್ನು ಉಪಯೋಗಿಸ್ಬಿಟ್ಟು ಕಟ್ಟಿಂಗ್ ಮಾಡಿ. ಒಂದೇ ಸಲಕ್ಕೆ ನೀವು ಕಟ್ಟಿಂಗ್ ಮಾಡಿ ಬ್ಲೌಸನ್ನು ಹಾಳು ಮಾಡಿಬಿಡಿ. ಯಾಕಂದರೆ ನನಗೆ ಒಂದು 2-3 ಜನ ವ್ಯೂವರ್ಸ್ ಕಳಿಸಿದ್ರು, ಅಂದರೆ ನಮಗೀಗೊಂದು ಬೋಟ್ ನೆಕ್ ಬ್ಲೌಸ್ ಹೊಲಿರಿ, ಫ್ರಂಟು ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು, ಅಥವಾ ಡೀಪ್ ನೆಕ್ಕು, ಅಥವಾ ಇನ್ನೂ ಬೇರೆ ಬೇರೆ ಸ್ಕ್ಯಾಲಪ್ ಡಿಸೈನ್ ಆಗಿರ್ಬೋದು. ಹಾಗೆ ಬೇರೆ ಬೇರೆ ಡಿಸೈನ್ ಈಗೆಲ್ಲ ತುಂಬಾ ವಿ ಶೇಪ್ ಎಲ್ಲ ಬರ್ತಾ ಇದೆ. ಅದನ್ನೆಲ್ಲ ಕಟ್ ಮಾಡುವಾಗ ದಿಢೀರಂತ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಕಸ್ಟಮರಿಗೆ ಅದು ಶೋಲ್ಡರ್ ಟೈಟ್ ಆಗುವಂಥದ್ದು ಅಥವಾ ಸರಿಯಾಗಿ ಕೂರದೇ ಇರುವಂಥದ್ದು, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನೀವು ಅದಕ್ಕೆ ನಾ ಹೇಳೋದು, ಈ ರೀತಿ ವೀಡಿಯೋಸ್ಗಳನ್ನು ನೀವು ಸ್ವಲ್ಪ ಚೆನ್ನಾಗಿ ನೋಡಿ ತಿಳ್ಕೊಂಡು, ನೀವು 42 ಸೈಜಾ ಅಥವಾ 40 ಸೈಜಾ 36 ಸೈಜಾ ಅದನ್ನೆಲ್ಲ ನೋಡಿಕೊಂಡು ಒಂದು ಸತಿ ಯೋಚನೆ ಮಾಡಿ ಕಟ್ಟಿಂಗ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಒಂದೇ ಸಲಿಗೆ ನೀವು, ನನಗೆ ಒಬ್ಬರು ವ್ಯೂವರ್ಸು ಫೋಟೋ ಕಳಿಸಿದ್ರು, ಅವರು ನಾರ್ಮಲ್ ಬ್ಲೌಸು ಕಟ್ಟಿಂಗನ್ನು ಬೋಟ್ ನೆಕ್ ಬ್ಲೌಸ್ಗೆ ಹಾಕ್ಬಿಟ್ಟಿದ್ದಾರೆ. ಆ ಥರ ಮಾಡಿದಾಗ ನಿಜವಾಗ್ಲೂ ಬೋಟ್ ನೆಕ್ ಬ್ಲೌಸ್ ಹಾಕೋದಕ್ಕೆ ಬರೋದಿಲ್ಲ, ತುಂಬ ಟೈಟ್ ಬರುತ್ತೆ. ಹಾಗಾಗಿ ಈಗ ಯಾವ ಥರ ಅಂದರೆ ಪ್ಯಾಟ್ರನ್ ಬ್ಲೌಸ್ಗಳು ಒಂದೊಂದು ಬ್ಲೌಸು ಒಂದೊಂದು ಕಟ್ಟಿಂಗ್ ಚೇಂಜ್ ಇರುತ್ತೆ. ಈಗ ನಾರ್ಮಲ್ ಬ್ಲೌಸ್ ನೀವು ಕಲ್ತಿರ್ತೀರ ಕ್ಲಾಸಿಗೆ ಹೋಗಿ ಅಂತ ಅಂದರೆ ಅದೇ ಕಟ್ಟಿಂಗು ನಿಮಗೆ ಬೇರೆ ಬ್ಲೌಸ್ ಡಿಸೈನ್ಗಳಿಗೆಲ್ಲ ಬರೋದಿಲ್ಲ. ನಾನು ಟೈಲರಿಂಗ್ ಕಲಿತ ಸ್ಟಾರ್ಟಿಂಗಲ್ಲಿ ಇದೇ ತಪ್ಪುಗಳನ್ನು ಮಾಡಿದ್ದೆ. ಮೇಯ್ನಾಗಿ ನಾವು ಟೈಲರಿಂಗ್ ಕಲಿತಾಗ ಮೇಯ್ನಾಗಿ ಇದ್ದಿದ್ದು ಅಂತ ಅಂದರೆ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು ಮತ್ತು ಕಾಲರ್ ಬ್ಲೌಸ್ ಇತ್ತು, ಮತ್ತು ಹೈವಿ ನೆಕ್ ಇತ್ತು. ನಾನೀಗ ನಾರ್ಮಲ್ ಬ್ಲೌಸು ಅಳತೆನ ಕಾಲರ್ ನೆಕ್ಕಿಗೆ, ಹೈವಿ ನೆಕ್ಕಿಗೆ ಇಟ್ಬಿಡ್ತಿದ್ದೆ. ಆಗ ಈ ಥರ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ. ನಮಗೀಗ ಬೇಕು ಅಂದಿದ್ದ ಡಿಸೈನ ನಾವೀಗ ಸ್ವಲ್ಪ ಹೇಳಿದ್ರೆ ಸಾಕು, ಸ್ಪೀಕಲ್ಲಿ ಹೇಳಿದ್ರೆ ಸಾಕು ಬಂದುಬಿಡುತ್ತೆ. ನಾವು ಅದು ನೋಡ್ಕೊಂಡು ಕಟ್ ಮಾಡ್ಬೋದು. ನಾವು 20-23 ವರ್ಷದ ಹಿಂದೆ ಕಲಿತಾಗ ನಮಗೆ ಟೈಲರಿಂಗ್ ಕಲಿಸಿರುವಂಥ ಟೀಚರ್ಗೆ ಕೇಳಬೇಕಿತ್ತು. ಬಿಟ್ಟರೆ
ಮತ್ತು ನಮ್ಗೆ ಎಲ್ಲೂ ಸಹ ಅವಕಾಶಗಳಿರಲಿಲ್ಲ. ಆಗ ನಾನು ಏನು ಮಾಡಿದ್ದೆ ಅಂದರೆ ನಾರ್ಮಲ್ ಬ್ಲೌಸ್ ಅಳತೆನ ಕಾಲರ್ ಬ್ಲೌಸಿಗೆ ಹೊಲ್ದಿದ್ದೆ, ಮತ್ತು ಇದು ಹೈವಿ ನೆಕ್ಕಿಗೆ ಹೊಲ್ದಿದ್ದೆ. ಆಗ ಬರಲಿಲ್ಲ ಬ್ಲೌಸ್ಗಳು, ಹಾಳಾಯಿತು ಅಂತಲೇ ಹೇಳ್ಬೋದು. ಆದರೆ ನಾವು ಈಗ ಏನಂದರೆ ನಂಗೆ ಹೊಸ ಡಿಸೈನ್ ಈಗ ಏನಂದರೆ ಫ್ರೆಂಡ್ಸ್ ನೋಡಿ, ನಾವು ಟೈಲರಿಂಗ್ ಕಲಿಬೇಕಾದ್ರೆ ನಾರ್ಮಲ್ ಬ್ಲೌಸ್ ಕಲಿಸಿದ್ರು, ಅದು ಬಿಟ್ಟರೆ ಒಂದು ಲೈನಿಂಗ್ ಬ್ಲೌಸ್ ಕಲಿಸಿದ್ರು, ಅಷ್ಟು ಬಿಟ್ಟರೆ ಕಟೋರಿ ಬ್ಲೌಸ್ ಇಲ್ಲ, ಪ್ರಿನ್ಸ್ ಕಟ್ ಇಲ್ಲ, ಹಾಗೆ ಬೇರೆ ಪ್ಯಾಟ್ರನ್ಗಳ ಬ್ಲೌಸ್ಗಳು ಯಾವುದೂ ಹೇಳ್ಕೊಟ್ಟಿಲ್ಲ. ನಾವು ಹೇಗೆ ಕಲ್ತ್ವಿ ಈಗ ಅಂತಂದರೆ, ನಾವುಗಳು ಈಗ ಹೊಸದು ಬಂದದನ್ನು ಟ್ರೈ ಮಾಡಿ ಅದನ್ನು ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದು ಗೊತ್ತಾದ ಮೇಲೇ ಅಲ್ವಾ. ಹಾಗಾಗಿ ಯಾರೂ ಸಹ ಅಷ್ಟು ಈಗ ನೀವು ಹೊಸದಾಗಿ ಆನ್ಲೈನ್ ಕ್ಲಾಸ್ ತೊಗೊಂಡ್ರು ಈಗ ಏನು ಟ್ರೆಂಡಲ್ಲಿ ನಡೀತಿದೆ ಆ ಕಟ್ಟಿಂಗ್ ಹೇಳ್ಕೊಡ್ತಾರೆ. ನೀವು ಹೊಸದಾಗಿ ನೀವು ಏನು ಟ್ರೆಂಡ್ ಬರುತ್ತೋ ಅದನ್ನು ನೀವು ಕಲಿತಾ ಹೋಗಬೇಕು, ಟ್ರೈ ಮಾಡ್ತಾ ಹೋಗಬೇಕು. ಯಾವುದೂ ಮಾಡಲಿಲ್ಲ ಅಂತಂದರೆ ನಾವು ಒಂದು ಸ್ವಲ್ಪ ಅಂದರೆ ನಮಗೀಗ ಬರೀ ನಾವು ನಾರ್ಮಲ್ ಬ್ಲೌಸ್ ಹೊಲಿತೀವಿ ಅಂದರೆ ಯಾವ ಕಸ್ಟಮರು ನಿಮಗೆ ಬ್ಲೌಸ್ ಕೊಡೋಲ್ಲ. ಈಗಂತೂ ಬರೀ ನಾರ್ಮಲ್ ಬ್ಲೌಸ್ ಹಾಕೋರು ತುಂಬಾ ಕಡಿಮೆ. ಪ್ರತಿಯೊಬ್ಬರು ಸಣ್ಣ ಪುಟ್ಟ ಡಿಸೈನ್ ಕೇಳ್ತಾರೆ. ಅದರಲ್ಲೂ ಈಗ ಇದು ಲೇಸ್ ಹಚ್ಚೋದಾಗಲಿ ಅಥವಾ ಇನ್ನೇನು ಎಂಬ್ರಾಯ್ಡ್ರಿ ಮಾಡಿಸೋದೆಲ್ಲ ಸ್ವಲ್ಪ ಹಳೆ ಡಿಸೈನ್ ಆಗ್ತಾ ಬಂತು. ಈಗ ಮೇಯ್ನಾಗಿ ಸ್ವಲ್ಪ ಹೇಗಿದೆ ಅಂತಂದರೆ ಪ್ರಿನ್ಸ್ ಕಟ್ಟಲ್ಲಿ ಎಂಬ್ರಾಯ್ಡ್ರಿ ಮಾಡಿಸೋದು ಮತ್ತು ಪ್ಯಾಟ್ರನ್ ಬ್ಲೌಸ್ಗಳು ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ. ಇದೆಲ್ಲ ಪ್ಯಾಟ್ರನ್ ಬ್ಲೌಸ್ಗಳು ನಾನು ನಿಮಗೆ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡ್ತೀನಿ. ಆದರೆ ಫ್ರೆಂಡ್ಸ್, ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮೊದಲು 10 ಸತಿ ಯೋಚನೆ ಮಾಡಿ. ಆದರೆ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮೊದಲು ಲೈನಿಂಗ್ ಮೇಲೆ ಕಟ್ ಮಾಡಿ. ಯಾಕಂದರೆ ಲೈನಿಂಗ್ ಆದರೆ ಒಂದು ಪೀಸ್ ಹಾಳಾದರೂ ಮತ್ತೆ ನೀವು ಒಂದು ತರ್ಬೋದು. ಅದೇ ಮೇಯ್ನ್ ಪೀಸ್ ಮೇಲೆ ನೀವು ಕಟ್ ಮಾಡಿದ್ರಿ ಅದೇನಾದರೂ ಹಾಳಾಯಿತು ಅಂತಂದರೆ ಮತ್ತೆ ಮೇನ್ ಪೀಸ್ ತರೋದಕ್ಕಾಗಲ್ಲ. ಆದರೆ ಸ್ಟಿಚ್ ಮಾಡಿದ್ರ ಮೇಲೂ ನಾ ಕಟ್ಟಿಂಗ್ ಮಾಡಿದ್ದು ತಪ್ಪು ಸರಿ ಅಂತೇಳಿ ಕೆಲವರಿಗೆ ಗೊತ್ತಾಗುತ್ತೆ, ನಾವು ಹೊಲಿದಿದ್ದು ತಪ್ಪು ಅಂತ ಗೊತ್ತಾಗುತ್ತೆ. ಆಗ ಏನು ಮಾಡೋದಕ್ಕೆ ಬರಲ್ಲ. ಹೀಗೆ ಮಾಡಿದ್ರೆ ಹೀಗಾಗತ್ತಾ ಅನ್ನೋದನ್ನ ನೀವು ಸ್ವಲ್ಪ ಐಡಿಯಾ ಮಾಡ್ಕೊಳ್ಳಿ. ಹಾಗೆಯೇ ಕಟ್ಟಿಂಗನ್ನು ನೀವು ಯಾರೂ ಇಲ್ಲದೇ ಇರೋವಂಥ ಟೈಮಲ್ಲಿ ನೀವು ಕಟ್ಟಿಂಗ್ ಮಾಡಬೇಕಾಗತ್ತೆ. ಕಟ್ಟಿಂಗ್ ಏನಂತ ಅಂದರೆ ನಾವು ಸ್ವಲ್ಪ ನಾರ್ಮಲ್ ಆಗಿರುವಾಗಲೇ ಕಟ್ ಮಾಡಬೇಕು. ನಾವು ತುಂಬ ಜನ ಮಾತಾಡ್ತಿರೋಲಾಗಿರ್ಬೋದು ಅಥವಾ ಪದೇ ಎದ್ದುಬಿಟ್ಟು ಏನಾದರೂ ಕೆಲಸಗಳು ಮಾಡೋದಾಗಿರ್ಬೋದು, ಅಂಥ ಟೈಮಲ್ಲೆಲ್ಲ ನಾವು ಕಟ್ಟಿಂಗ್ ಮಾಡಿದಾಗ ಕಟ್ಟಿಂಗ್ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಸ್ಟಿಚಿಂಗ್ ಬೇಕಾದರೆ ಆರಾಮಾಗಿ ಮಾಡಿ, ಅಂದರೆ ಮಾತಾಡ್ಕೊಳ್ತಾನೋ ಅಥವಾ ನೀವು ಏನಾದರೂ ಮೂವಿ ನೋಡ್ಕೊಳ್ತಾನೋ ಅಥವಾ ನಿಮಗೆ ತುಂಬ ವರ್ಷ ಪ್ರಾಕ್ಟೀಸ್ ಇದ್ದರೆ ಸ್ಟಿಚಿಂಗ್ ನಡೆಯುತ್ತೆ. ಆದರೆ ಕಟ್ಟಿಂಗ್ ಮಾತ್ರ ನೀವು ಕೂಲಾಗಿ ಕಾಮಾಗಿ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕಟ್ಟಿಂಗ್ ಮಾಡೋದ್ರಲ್ಲೂ ಸಹಿತ ತುಂಬ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಕಟ್ಟಿಂಗ್ ಹಾಳಾಯಿತು ಅಂದರೆ ಸ್ಟಿಚಿಂಗು ಹಾಳಾಗಿದ್ದ ಲೆಕ್ಕನೇ. ನಾವು ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ವಿ ಅಂದರೆ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಕಟ್ಟಿಂಗ್ ಮಾಡುವಾಗ ಇನ್ನೂ ತುಂಬ ಟಿಪ್ಸ್ಗಳು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮಿಸ್ ಮಾಡದೆ ವೀಡಿಯೋಗಳನ್ನು ನೋಡಿ. ಹೊಸಬ್ರೇನಾದರೂ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇದು ಪ್ರಿನ್ಸ್ ಕಟ್ ಬ್ಲೌಸು. ನಾನು ಈ ಕಟ್ಟಿಂಗನ್ನು ತುಂಬ ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ, ನೀವು ಚೆಕ್ ಮಾಡ್ಕೊಬೋದು. ಆದರೆ ನಿಮಗೂ ಇನ್ನೂ ಏನಾದರೂ ನಿಮಗೆ ಪ್ರಿನ್ಸ್ ಕಟ್ಟಿಂದು ನಮಗೆ ಕಟ್ಟಿಂಗ್ ಹಾಕಿ ಎಷ್ಟು ಸೈಜಿನ ಬೇಕು, ಎಷ್ಟು ಅಳತೆದು ಬೇಕು ಅಂತ ನನಗೆ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಸೈಜ್ ವೈಸ್ ಹಾಕ್ತಾ ಹೋಗ್ತೀನಿ. ಹಾಗೆಯೇ ಫ್ರೆಂಡ್ಸ್, ತುಂಬ ವೀಡಿಯೋಸ್ಗಳು ನಾನು ಪೆಂಡಿಂಗ್ ಹಾಗೇ ಇದೆ. ಯಾಕಂದರೆ ಸೀಸನ್ ಸ್ಟಾರ್ಟ್ ಆಗಿದ್ದರಿಂದ ನನಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಆದರೂ ಸಹಿತ ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಒಂದು ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು ಮತ್ತು ಅಪ್ಲೋಡ್ ಮಾಡಬೇಕು. ಇಂಥ ಟೈಮಲ್ಲಿ ನಾನು ಬಟ್ಟೆ ಸೇಲ್ ಮಾಡೋದ್ರಿಂದ ಕಸ್ಟಮರ್ ಬರ್ತಾ ಇರ್ತಾರೆ. ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಕಟ್ಟಿಂಗ್ ನಾನು ನೈಟ್ ಟೈಮಲ್ಲಿ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮಾಡ್ಕೊಳ್ತೀನಿ. ಅಂಥ ಟೈಮಲ್ಲಿ ಸ್ವಲ್ಪ ಯಾರ್ದು ಅಷ್ಟೊಂದು ಗಲಾಟೆ ಇರೋದಿಲ್ಲ, ಅಂದರೆ ನಮ್ಮನ್ನು ಪದೇ ಕರೆಯೋಂಥ ಸಿಚುವೇಶನ್ ಇರೋದಿಲ್ಲ ಯಾರಿಗೂ. ಹಾಗಾಗಿ ನಾನು ನೈಟಲ್ಲಿ ಸ್ವಲ್ಪ ಮಾಡ್ಕೊಳ್ತೀನಿ ಕಟ್ಟಿಂಗ್ಸ್ ಎಲ್ಲ, ಇಲ್ಲಾಂದರೆ ಬೆಳಗ್ಗೆ ಬೇಗ ಎದ್ದು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಫ್ರೆಶ್ ಮೂಡ್ ಇರುತ್ತಲ್ವ, ಹಾಗೆ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದುಬಿಟ್ಟು ಫಸ್ಟು ನೀವು ಒಂದು 4-5 ಬ್ಲೌಸನ್ನು ಕಟ್ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ನೈಟಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋದು ಪರವಾಗಿಲ್ಲ. ಅಥವಾ ನೀವು ಲೈನಿಂಗು ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಹಿಂದಿನ ದಿನ ರೆಡಿ ಮಾಡಿ ನೀವು ಕಟ್ಟಿಂಗನ್ನು ಮಿಷನ್ ಮೇಲೆ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಎಷ್ಟೊಂದು ಬ್ಲೌಸು ಸ್ಟಿಚ್ ಮಾಡ್ತೀರಾ ಅಂತ ನೋಡಿ. ಫ್ರೆಂಡ್ಸ್, ಇವತ್ತು ಈ ಬ್ಲೌಸು ನನ್ನದೇ ಆಗಿತ್ತು, ನಾನೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣಿಸ್ತು ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.